ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಒಂದು ರಾಜಕಾಲುವೆ, ಒಂದು ಅನುಮತಿ, ಪರಿಣಾಮ ಇಡೀ ಪ್ರದೇಶವೇ ಜಲಾವೃತ. ಹಸಿರಿನಿಂದ ಕಂಗೊಳಿಸಬೇಕಿದ್ದ ತೋಟ ಗದ್ದೆಗಳು ನೀರಿನಲ್ಲಿ ಮುಳುಗಡೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯೇ ಜಲಾವೃತ. ಅಷ್ಟಕ್ಕೂ ಇಲ್ಲಿದ್ದ ರಾಜಕಾಲುವೆ ಎಲ್ಲಿ ಹೋಯಿತು? ನೀರು ಹರಿಯುತ್ತಿದ್ದ ಮಾರ್ಗ ಯಾಕೆ ಬಂದಾಯ್ತು? ಈ ಅವಾಂತರಕ್ಕೆ ಹೊಣೆ ಯಾರು? ಗ್ರಾಮಸ್ಥರ ಆರೋಪಗಳೇನು? ಸ್ಥಳದ ವಾಸ್ತವ ಸ್ಥಿತಿ ಏನು? ಈ ಕುರಿತ ಒಂದು ಸ್ಪೆಷಲ್ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಒಂದು ಎಡವಟ್ಟು, 16 ಎಕರೆ ಜಲಾವೃತ. ಪ್ರಕೃತಿಯಲ್ಲ, ಮಾನವ ನಿರ್ಮಿತ ಅವಾಂತರ. ಎಡವಟ್ಟು, ಅಧಿಕಾರಿಗಳ ಮಹಾ ಎಡವಟ್ಟು. 16 ಎಕರೆ ತೋಟ ಮುಳುಗಡೆ. ಹಸಿರಿನಿಂದ ನಳನಳಿಸಬೇಕಿದ್ದ ಗದ್ದೆಗಳು ಜಲಾವೃತ. ಓಡಾಡೋ ರಸ್ತೆಯೇ ಮಂಗಮಾಯ. ರಾಜಕಾಲುವೆ ಗುಳುಂ ಸ್ವಾಹ. ಇಷ್ಟಕ್ಕೆಲ್ಲ ಕಾರಣ ದಿ ಗ್ರೇಟ್ ನಗರ ಯೋಜನಾ ಪ್ರಾಧಿಕಾರ. ಟೌನ್ ಪ್ಲಾನಿಂಗ್ ಅಥಾರಿಟಿಗೆ ಪ್ಲಾನಿಂಗೇ ಇಲ್ಲ. ಹೌದು, ಒಂದು ನಗರವನ್ನ ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಬೇಕಾದ ಹೊಣೆ ಹೊತ್ತಿರುವ ಟೌನ್ ಪ್ಲಾನಿಂಗ್ ಅಥಾರಿಟಿ ಯಾರತ್ತೋ ಪ್ರಭಾವಕ್ಕೆ ಒಳಗಾದ ಪರಿಣಾಮ ಇಲ್ಲಿ ಕೃಷಿ ಜಮೀನುಗಳೇ ಮುಳುಗಿಬಿಟ್ಟಿವೆ. 16 ಮನೆಗಳಿಗೆ ಜಲಕಂಟಕ ಎದುರಾಗಿದೆ. ಓಡಾಡೋ ರಸ್ತೆಗಳನ್ನೇ ಆಪೋಷಣ ತೆಗೆದುಕೊಂಡು ಬಿಟ್ಟಿದೆ. ಅಷ್ಟಕ್ಕೂ ಇಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟಾದ್ರೂ ಏನು? ಇಷ್ಟೆಲ್ಲ ಅವ್ಯವಸ್ಥೆಗೆ ಹೊಣೆ ಯಾರು? ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ, ಕೇಳಿ. ರಾಜಕಾಲುವೆ ಮೇಲೆ ತಲೆ ಎತ್ತಿದ ಕಾರ್ ಶೋರೂಮ್. ನೀರಿಗೆ ದಾರಿ ಇಲ್ಲ, ಜನರಿಗೆ ನೆಮ್ಮದಿಯೇ ಇಲ್ಲ. ಅಧಿಕಾರಿಗಳ ಎಡವಟ್ಟಿಗೆ ತೋಟ ಗದ್ದೆಗಳೇ ಜಲಸಮಾಧಿ. ಎಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನೈಸರ್ಗಿಕ ಪ್ರಕೃತಿ ವಿಕೋಪದಿಂದ ಉಂಟಾದ ನೆರೆಯಲ್ಲ. ಇದು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಸೃಷ್ಟಿಯಾದ ಕೃತಕ ಜಲಪ್ರಳಯ. ಹೌದು, ಇದು ಇಸಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೌಡಳ್ಳಿ. ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಹಾದು ಹೋಗುತ್ತೆ. ಈ ಹೈವೇಗೆ ತಾಗಿಕೊಂಡೇ ಪಕ್ಕದಲ್ಲೇ ತಲೆ ಎತ್ತಿದೆ ಕಿಯಾ ಕಾರ್ ಶೋರೂಮ್. ಆದ್ರೆ ಇಲ್ಲೇ ಇರೋದು ನೋಡಿ ಅಸಲಿ ಕಥೆ. ಆ ಶೋರೂಮ್ ಎದ್ದು ನಿಂತಿರುವ ಜಾಗದಲ್ಲೇ ಮುಖ್ಯ ರಾಜಕಾಲುವೆ ಇತ್ತು. ಆದ್ರೆ ಆ ಕಾಲುವೆ ಈಗ ಮಂಗಮಾಯ. ಅಂದ್ರೆ ನೀರು ಸರಾಗವಾಗಿ ಹರಿದು ಹೋಗ್ತಾ ಇದ್ದ ಬೃಹತ್ ಕಾಲುವೆಯನ್ನೇ ಈ ಶೋರೂಮ್ ನುಂಗ್ಬಿಟ್ಟಿದೆ. ಎಸ್, ಹೀಗಾಗಿನೇ ಇಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿರೋದು. ರಾಜಕಾಲುವೆ ಗುಳುಂ ಸ್ವಾಹ. ಪ್ರಭಾವಿಗಳ ಕೃಪಾಕಟಾಕ್ಷದಿಂದ ಅಧಿಕಾರಿಗಳು ಸೈಲೆಂಟ್. ಕಾಲುವೆ ಮುಚ್ಚಿ ಪೈಪ್ ಹಾಕಿ ಮಹಾ ಎಡವಟ್ಟು. ಹೌದು, ಇಲ್ಲಿ ಆಗಿರೋ ಮುಖ್ಯ ಸಮಸ್ಯೆನೇ ಇದು. ಇಷ್ಟು ವರ್ಷ ಸರಾಗವಾಗಿ ನೀರು ಹರಿದು ಹೋಗ್ತಾ ಇದ್ದ ರಾಜಕಾಲುವೆಯನ್ನೇ ನುಂಗಿ ನೀರು ಕುಡಿದ ಪರಿಣಾಮ ಈ ಕೃತಕ ಜಲಪ್ರಳಯ ಉಂಟಾಗಿದೆ. ಹಾಗಂತ ರಾಜಕಾಲುವೆ ಇರುವ ಜಾಗದಲ್ಲಿ ಸಣ್ಣ ಪೈಪನ್ನ ಅಳವಡಿಸಿದ್ದಾರೆ. ಆದರೆ ಮಳೆಗಾಲದಲ್ಲಿ ಹರಿದು ಬರುವ ಅಪಾರ ಪ್ರಮಾಣದ ನೀರು ಆ ಸಣ್ಣ ಪೈಪ್ನಲ್ಲಿ ಸಾಗೋದಕ್ಕೆ ಸಾಧ್ಯನಾ? ಪರಿಣಾಮ ನೀರು ಅಲ್ಲೇ ಬ್ಲಾಕ್ ಆಗಿ ಇಡೀ ಪ್ರದೇಶವೇ ಕೆರೆಯಂತಾಗಿದೆ. ಅಷ್ಟಕ್ಕೂ ರಾಜಕಾಲುವೆಯನ್ನ ಮುಚ್ಚೋದಕ್ಕೆ, ಪೈಪ್ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ಪ್ರಭಾವಿಗಳ ಒತ್ತಡಕ್ಕೆ ಅಧಿಕಾರಿಗಳು ಮಣಿದು ಬಿಟ್ರಾ? ಹೀಗಂತ ಜನ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾನಿಲ್ಲಿ ಇರೋದು ಸರ್ವೆ ನಂಬರ್ 23/6. ನಮ್ದಿಲ್ಲಿ 8 ಎಕರೆ ಈಗ ತೋಟ ಮತ್ತು ಗದ್ದೆ ಉಂಟು. ಈಗ ತೋಟದಲ್ಲಿ ಈಗ 6 ದಿವಸದಿಂದ ನೀರು ತುಂಬಿಕೊಂಡು ಉಂಟು. ಇಲ್ಲಿ ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಇಲ್ಲಿ ನೀರು ತುಂಬಿಕೊಂಡು ಉಂಟು. ಸುಮಾರು ಸಾಧಾರಣ ಅಂತ ಹೇಳಿಬಿಟ್ರೆ ಒಂದು 4 ಎಕರೆಗೆ ನೀರು ತುಂಬಿಕೊಂಡು ಉಂಟು. ಈಗ ಇನ್ನೊಂದು 2-3 ದಿವಸದಲ್ಲಿ ನಮ್ಮ ಮನೆ ಹತ್ರನೂ ಅಂಗಳದಲ್ಲೂ ಹೋಗೋದು ಈಗ ನೀರು. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಸರಿ ಮಾಡ್ತೇನೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಜಿಲ್ಲಾಧಿಕಾರಿಗಳು 3 ದಿವಸ ಬಂದರು. 3 ದಿವಸ ಬಂದ್ಕೊಂಡೆ ನೋಡ್ತೇನೆ, ನಾನು ಮಾಡಿಕೊಡ್ತೇನೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಇರೋದು ರಾಜಕಾಲ್ಗೆನನ್ನು ಬಂದ್ ಮಾಡಿಕೊಂಡು ಕಿಯಾ ಶೋರೂಮ್ ಕಟ್ಟಿಬಿಟ್ಟಿದ್ದಾರೆ. ಕಿಯಾ ಶೋರೂಮ್ ರಾಜಕಾಲ್ಗೆ ಓಪನ್ ಮಾಡಿಕೊಡ್ಬೇಕಲ್ಲ ಅವರು. ನೀರು ಹೋಗ್ಲಿಕ್ಕೆ ರಸ್ತೆನೇ ಇಲ್ಲಾದರೆ ಕಿಯಾ ಶೋರೂಮ್ದವ್ರು ಈಗ ಮಾಡಿಕೊಂಡು ರಸ್ತೆ ಹೋಗ್ಲಿಕ್ಕೆ ನೀರು ಕಟ್ಟಡ ಮಾಡ್ಕೊಂಡು ಈಗ ನಮಗೆ ತೊಂದರೆ ಆಗ್ತಾ ಉಂಟು. 6 ದಿವಸದಿಂದ ನಮ್ಮ ಗದ್ದೆಯಲ್ಲಿ ನೀರು ತುಂಬಿಕೊಂಡು ಉಂಟು. ಇಲ್ಲಿ ಬರ್ತಾರೆ, ಜನ ನೋಡ್ತಾರೆ, ಹೋಗ್ತಾರೆ, ಬಿಟ್ಟರೆ ಮಾಡಿದ್ದು ಏನೂ ಇಲ್ಲ ಇನ್ನೂ ಮಟ್ಟ. ಇನ್ನು ಎಲ್ಲ ಅಧಿಕಾರಿಗಳು ಬರ್ತಾರೆ. ಜಿಲ್ಲಾ ಎ ಸಿ ಅವರು ಬಂದರು, 2 ದಿನ ಬಂದರು, ನೋಡಿದ್ರು, ಹೋದರು, ಮಾಡ್ತೇನೆ ಅಂತ ಹೇಳಿದ್ರು. ಇನ್ನು ಕಾರ್ಯವಹಿಸಿದ್ದು ಯಾವುದೂ ಇಲ್ಲ. ಒಂದು ದಿವಸ GCPನ ಮಾಡಿದ್ರು, ಅಲ್ಲಿಂದ ಅರ್ಧಂಗೆ ಮಾಡಿದ್ರು, ಹೋದರು.
ಇನ್ನು ಮುಂದೆ ಏನು ಮಾಡಬೇಕಂತ ನಮಗೆ ತೋರಿಸ್ತಾ ಇಲ್ಲ. ನೀವೇ ಇದಕ್ಕೆ ಪರಿಹಾರ ಮಾಡಿಕೊಡ್ಬೇಕು ಅಷ್ಟೇ. ಪೈಪ್ ಇತ್ತು, ಸಣ್ಣ ರಸ್ತೆ ಇತ್ತು. ಈಗ ರಸ್ತೆಯನ್ನು 5 ಫೂಟ್ ಲೆಕ್ಕ ಏರಿಸಿದ್ದಾರೆ ಮಣ್ಣು ಹಾಕ್ಕೊಂಡು. ಟೋಟಲ್ ಈಗ 12 ಫೂಟ್ರಿಂದ 13 ಫೂಟ್ ಆಳ ಉಂಟಿದ್ದು. ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಅದಕ್ಕೆ ಜಾಗ ಇಲ್ಲ. ಮೊದಲು 16 ಫೂಟಿಂದ ನೀರು ಬಿದ್ದುಕೊಳ್ಳೆ ರಾಜಕಾಲುವೆ ಇತ್ತು, ಅದು ಬಂದ್ ಮಾಡಿಬಿಟ್ಟಿದ್ದಾರೆ. ಈಗ ಏನಾಗ್ಬಿಟ್ಟಿದೆ, ಸಣ್ಣ ಅವ್ರ ಸಲುವಾಗಿ ಸಣ್ಣ ಪೈಪನ್ನು ಹಾಕೊಟ್ಟಿದ್ದಾರೆ. ನೀರು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಈಗ ಅದರಿಂದ ನೀವು ರಾಜಕಾಲಿಗೆನೇ ಬಿಡಿಸ್ಕೊಡ್ಬೇಕು. ರಾಜಕಾಲಿಗೆ ಬಿಡಿಸ್ಕೊಟ್ರೆ ಮಾತ್ರ ನಮಗೆ ನೀರಿನ ಇದು ಶಾಶ್ವತ ಪರಿಹಾರ ಆಗುತ್ತೆ. ಇಲ್ಲ ಅಂತ ಹೇಳ್ಬಿಟ್ರೆ ಆಗೋದಿಲ್ಲ. ಈಗ ಇರೋದು 2 ಫೂಟಿಂದ ಇದು ಪೈಪು ಇಲ್ಲಿಂದ ಬರೋದು ಮ್ಯಾಲೆ ನಮ್ದು ಊರಿಂದ. ಇನ್ನು ಇಲ್ಲಿ ಸಿಂಗಲ್ ಲೇಔಟ್ಗೆ ಪರ್ಮಿಷನ್ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಕೇವಲ ಶೆಡ್ ಕಟ್ಟೋದಕ್ಕೆ ಮಾತ್ರ ಅನುಮತಿ ಪಡೆದು ಅಕ್ರಮವಾಗಿ ಈ ಬೃಹತ್ ಕಟ್ಟಡ ನಿರ್ಮಿಸಲಾಗಿದೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ನಗರ ಯೋಜನಾ ಪ್ರಾಧಿಕಾರ ಕ್ಲಿಯರೆನ್ಸ್ ಕೊಟ್ಟಿದ್ರಿಂದ ಗ್ರಾಮ ಪಂಚಾಯಿತಿ ಕೂಡ ಪರ್ಮಿಷನ್ ಕೊಟ್ಟು ಬಿಟ್ಟಿದೆ. ಹಾಗಾದ್ರೆ ಇಲ್ಲಿ ರಾಜಕಾಲುವೆ ಇರೋದು ಪಂಚಾಯಿತಿಗೆ ಗೊತ್ತಿಲ್ವಾ? ಅದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನ ಪಂಚಾಯಿತಿ ಯಾಕೆ ಮಾಡಲಿಲ್ಲ ಅನ್ನೋದು ಹಲವು ಅನುಮಾನಗಳನ್ನ ಮೂಡಿಸಿದೆ. ಪ್ರತಿ ಮಳೆಗೂ ನೆರೆಭೀತಿ, ಹೊಣೆ ಯಾರು? ರಸ್ತೆಯೇ ಜಲಾವೃತ, ಸೋಮನಹಳ್ಳಿ ಸಂಪರ್ಕ ಕಡಿತ. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಹೌದು, ಸೋಮನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ರಸ್ತೆಯೇ ಇವತ್ತು ನೀರು ಪಾಲಾಗಿದೆ. ಶಾಲಾ ಮಕ್ಕಳು, ವೃದ್ಧರು, ಅನಾರೋಗ್ಯ ಪೀಡಿತರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡೇ ಈ ಕಲುಷಿತ ನೀರಲ್ಲೇ ಸಾಗಬೇಕಾದ ನರಕಯಾತನೆ ಎದುರಾಗಿದೆ. ನಿತ್ಯವೂ ಗ್ರಾಮಸ್ಥರು ಕಚೇರಿಗಳಿಗೆ ಅಲೆದು ಸುಸ್ತಾಗಿದ್ದಾರೆ. ಕಳೆದ 2-3 ದಿನಗಳಿಂದ ಅಧಿಕಾರಿಗಳು ಬಂದು ಕೇವಲ ನೋಡಿಕೊಂಡು ಹೋಗ್ತಿದ್ದಾರೆ ಹೊರತು ಪರಿಹಾರ ಕಲ್ಪಿಸ್ತಾ ಇಲ್ಲ. ಜೊತೆಗೆ ಇಷ್ಟೆಲ್ಲ ನೀರು ನಿಂತು ತೋಟ, ಗದ್ದೆ, ಮನೆಗಳಿಗೆ ತೊಂದರೆ ಆಗ್ತಿದ್ರು ಸಮಸ್ಯೆ ಬಗೆಹರಿಸೋದನ್ನ ಬಿಟ್ಟು ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಜನರ ಆರೋಪ ಗಂಭೀರ, ಅಧಿಕಾರಿಗಳ ಉತ್ತರ ಏನು? ಅನುಮತಿ ನೀಡಿದ್ಯಾರು? ಹೊಣೆ ಹೊರೋದ್ಯಾರು? ಇನ್ನು ಇಡೀ ತೋಟ ಗದ್ದೆಗಳು ಮುಳುಗಿ ಇಲ್ಲಿ ಉಂಟಾದ ನಷ್ಟಕ್ಕೆ ಹೊಣೆ ಯಾರು? ಜನರಿಗೆ ಉಂಟಾಗ್ತಿರುವ ಈ ನರಕಯಾತನೆಗೆ ಯಾರು ಉತ್ತರ ಕೊಡ್ತಾರೆ? ಅಷ್ಟಕ್ಕೂ ರಾಜಕಾಲುವೆಯನ್ನ ಈ ರೀತಿ ಪೈಪ್ ಹಾಕಿ ಮುಚ್ಚೋದು ಅಕ್ಷಮ್ಯ ಅಪರಾಧವಲ್ವಾ? ಕಾಲುವೆಯನ್ನ ತಕ್ಷಣ ತೆರವುಗೊಳಿಸಬೇಕಾದ ಜವಾಬ್ದಾರಿ ಅಧಿಕಾರಿಗಳದ್ದಲ್ವಾ? ಮಾಡಿದ ತಪ್ಪಿಗೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕಲ್ವಾ? ಪ್ರಭಾವಿಗಳ ಒತ್ತಡಕ್ಕೆ ಅಧಿಕಾರಿಗಳು ಮಣಿದು ಸುಮ್ಮನಿದ್ದಾರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ವತಃ ಸಂಬಂಧಪಟ್ಟ ಅಧಿಕಾರಿಗಳೇ ಉತ್ತರಿಸಬೇಕಿದೆ. ಒಟ್ನಲ್ಲಿ ಕೂಡಲೇ ರಾಜಕಾಲುವೆಯನ್ನ ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯಲು ಸೂಕ್ತ ವ್ಯವಸ್ಥೆ ಮಾಡದೇ ಇದ್ರೆ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡೋದಾಗಿ ಗ್ರಾಮಸ್ಥರು ಕೊನೆಯ ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ರೊಚ್ಚಿಗೆದ್ದು ಬೀದಿಗಿಳಿಯುವ ಮುನ್ನ ನಿದ್ರೆಯಲ್ಲಿರುವ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.